ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ನಾನಿವಾಗ ಈವ್ನಿಂಗ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಸಂಡೇ. ಸೊ ಒಂಥರ ಫುಲ್ ಬೆಂಗಳೂರಲ್ಲಿ ಒಂಥರ ಮೋಡ ತುಂಬಿದ ವಾತಾವರಣ, ಅದ್ರ ಜೊತೆಗೆ ಮಳೆ ಕೂಡ ಬರ್ತಾ ಇದೆ. ಸೊ ನಾನಿವತ್ತು ಬಂದು ಪಾರ್ಲರ್ಗೆ ಹೋಗಿದ್ದೆ ಬೆಳಗ್ಗೆ. ಅದ್ರ ಜೊತೆಗೆ ಮತ್ತೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅಲ್ಲಿ ಮಡಲು ತುಂಬ ಶಾಸ್ತ್ರ ಇತ್ತು ನನ್ನ ಫ್ರೆಂಡ್ಗೆ. ಸೊ ಆ ಕ್ಲಿಪ್ಪನ್ನು ಆ್ಯಡ್ ಮಾಡ್ತೀನಿ. ಅದ್ರ ಜೊತೆಗೆ ಪಾರ್ಲರ್ಗೆ ಕೂಡ ಹೋಗಿದ್ದೆ. ಒಂಥರ ಕಾಮಿಡಿ ಆಗಿರುತ್ತೆ ನೋಡಿ. ಸೊ ಏನೆಲ್ಲ ಆಯಿತು ಅಂತ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡಿ. ಬನ್ನಿ ವಿಡಿಯೋ ತಡ ಮಾಡದೆ ಶುರು ಮಾಡೋಣ. ಸೊ ಮಾರ್ನಿಂಗಿಂದ ನನ್ನ ಡೇ ನೋಡ್ಬೋದು. ಬೆಳಗ್ಗೆ ಎದ್ದು ಟಿಫನ್ ಎಲ್ಲ ಪ್ರಿಪೇರ್ ಮಾಡಿ ಆದಮೇಲೆ ಪಾತ್ರೆ ನೋಡ್ಬೋದು ತೊಳಿಲಿಕ್ಕೆ. ಹಾಗೆ ನಾನು ಪಾರ್ಲರ್ಗೆ ಹೋಗಿದ್ದೆ. ಸೊ ಇದು ಬಂದು ನನ್ನ ಫ್ರೆಂಡ್ ಪಾರ್ಲರ್. ಸೊ ಎಲ್ಲೂ ಕೂಡ ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಸೊ ನೋಡ್ತಾ ಇರ್ಬೋದು. ಐಬ್ರೋಸ್ ತೆಗ್ಸೋಕ್ಕೆ ಅಂತ ಹೋಗಿದ್ದೆ. ಅಂದರೆ ಸುಮಾರು ದಿನ ಆಗಿತ್ತು ನನ್ನದು ಐಬ್ರೋಸ್ ಎಲ್ಲ ಬಂದುಬಿಟ್ಟು. ಅಂದರೆ ನಾನು ಮನೆಯಲ್ಲೇ ಸಮ್ಟೈಮ್ಸ್ ಮಾಡ್ಕೋತಾ ಇದ್ದೆ. ಅಂದರೆ ನನ್ನ ಹತ್ರ ಐಬ್ರೋ ಮಾಡೋಂತಹ ಇದಿದೆ, ಕಿಟ್ಟಿದೆ. ಬಟ್ ನನ್ನೊಂಥರ ವಿಚಿತ್ರ ಏನಪ್ಪ ಅಂದರೆ, ಮುಂದೆ ನಿಮಗೆ ಗೊತ್ತಾಗುತ್ತೆ ಏನು ಅಂತ. ಸೊ ನನಗೆ ಐಬ್ರೋ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಫುಲ್ ಸ್ನೀಸಿಂಗ್ ಬರುತ್ತೆ. ಒಂಥರ ಫುಲ್ ವಿಚಿತ್ರ. ನಂಗೆ ಬರ್ತಾನೇ ಇರುತ್ತೆ ಹಕ್ಷಿ ಹಕ್ಷಿ ಅಂತ. ಸೊ ಸುಮಾರು ಅಂದರೆ ನಾನು ಮದುವೆ ಟೈಮಲ್ಲಿ ಹೋಗಿದ್ದೆ ಐಬ್ರೋ ಮಾಡಿಸೋಣ ಅಂತ. ನನಗೆ ಫಸ್ಟ್ ಐಬ್ರೋಸ್ ಎಲ್ಲ ಮಾಡಿಸಿದಾಗ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ನೋವು. ನಾನು ಸುಮಾರು ಜನ ಹೇಳೋರು ಯಾಕೆ ಬೇಕೋ ಐಬ್ರೋಸ್ ಮಾಡೋದು ಅಂತ. ಬಟ್ ಒಂಥರ ಹೆಣ್ಮಕ್ಳಿಗೆ ಸ್ವಲ್ಪ ಅಟ್ಲೀಸ್ಟ್ ಏನು ಮಾಡಿಸಿಲ್ಲ ಅಂದರೂ ಐಬ್ರೋಸ್ ಆದರೂ ಮಾಡಿಸ್ಬೇಕು ಅನಿಸುತ್ತೆ ಅಲ್ವ. ಸೊ ಹಾಗಾಗಿ ನಾನು ಕೂಡ ಹೋಗಿದ್ದೆ, ನನ್ನ ಫ್ರೆಂಡ್ ಪಾರ್ಲರ್ಗೆ ಹೋಗಿದ್ದೆ. ಸೊ ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಸೊ ಇದು ಸಂಡೇ ಆಗಿರೋದ್ರಿಂದ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅನ್ನಿಸ್ತು. ಹಾಗಾಗಿ ನನ್ನ ಫ್ರೆಂಡ್ ಮನೆಗೂ ಕೂಡ ಹೋಗಿದ್ದೆ. ಅಂದರೆ ಅವ್ರ ಮನೇಲಿ ಫಂಕ್ಷನ್ ಇತ್ತು. ಸೊ ಹಾಗಾಗಿ ಕರೆದಿದ್ರು. ಸೊ ಏನು ಫಂಕ್ಷನ್ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಬಟ್ ಅವರು ತುಂಬ ಚೆನ್ನಾಗಿ ತೆಗಿತಾರೆ. ಸೊ ಇದು ಬಂದು ತುಂಬಾ ಚೆನ್ನಾಗಿ ಮಾಡ್ತಾರೆ ಐಬ್ರೋಸ್ ಎಲ್ಲನೂ ಕೂಡ. ನನ್ನ ಮುಖ ನೋಡ್ಬೋದು ಇವಾಗ. ತಲೆ ಎತ್ತಿ ಅಂದರೆ ಕಣ್ಣಲ್ಲಿ ಗಳ ನೀರು ಇಳಿತಾ ಇದೆ ನೋಡ್ಬೋದು. ಯಾರಾದರೂ ನೋಡಿದರೆ ಅಳ್ತಾ ಇದೆಯಾ ಅಂತ ಅನ್ನಿಸ್ಬೋದು, ನೋಡ್ಬೋದು. ಸೊ ತುಂಬ ಚೆನ್ನಾಗಿ ತೆಗಿತಾರೆ. ಸೊ ಫುಲ್ ಹೆಂಗೆ ಬಂದಿತ್ತು ಅಂತ ನೀವು ಲಾಸ್ಟ್ ವಿಡಿಯೋದಲ್ಲೆಲ್ಲ ನೋಡಿರ್ತೀರಲ್ವ. ಸೊ ಹಾಗಾಗಿ ಅವ್ರ ಜೊತೆ ಮಾತಾಡ್ತಾ ನನಗೆ ಒಂಥರ ಖುಷಿ ಆಗುತ್ತೆ. ತುಂಬಾ ಜೆನ್ಯೂನ್ ಒಂಥರ ವ್ಯಕ್ತಿ ಅವರು. ಅಂದರೆ ಒಂದು ಒಳ್ಳೆಯ ವ್ಯಕ್ತಿ, ಅಂದರೆ ಒಳ್ಳೆ ಪರ್ಸ್ನಾಲಿಟಿ. ನನಗೆ ತುಂಬಾ ಇಷ್ಟ ಅವರು. ಸೊ ಹಾಗಾಗಿ ತುಂಬ ಮಾತಾಡ್ತಾ ನಾನು ಕೂಡ ಜಾಸ್ತಿ ಮಾತಾಡ್ತೀನಲ್ವ. ಸೊ ಹಾಗಾಗಿ ಮಾತಾಡ್ತಾ ಐಬ್ರೋಸನ್ನು ಮಾಡ್ತಾಯಿದ್ರು. ಸೊ ಎಲ್ಲ ಒಬ್ಬ ವ್ಯಕ್ತಿ ಪ್ರತಿಯೊಂದನ್ನು ಗೊತ್ತಿರಬೇಕು. ಅಂದರೆ ಸುಮ್ಮನೆ ಬರೇ ಏನು ಹೇಳ್ತಾರೆ, ಎಲ್ಲ ಡಿಗ್ರಿ ಮಾಡಿಬಿಟ್ಟು ಅಥವಾ ಗ್ರ್ಯಾಜುಯೇಷನ್ ಮಾಡಿ PG ಎಲ್ಲ ಮಾಡಿ ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಏನಾದರೂ ಒಂದು ಉದ್ಯೋಗ ಅಂತ ಬೇಕಲ್ವ. ಸೊ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಕೂಡ ಸೊ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಬೇಕು. ಸೊ ದುಡ್ದು ತಿನ್ನುವಂತಹ ಶಕ್ತಿ ಖಂಡಿತವಾಗ್ಲೂ ಎಲ್ಲ ಹೆಣ್ಮಕ್ಳಿಗೂ ಬೇಕು ಅಂತ ನಾನು ಹೇಳ್ತೀನಿ. ಸೊ ನಾನಿಲ್ಲಿ ಐಬ್ರೋಸನ್ನು ತೆಗಿತಾ ಇಲ್ಲಿ ನೋಡ್ಬೋದು, ಕಣ್ಣಲ್ಲಿ ಫುಲ್ಲು ನೀರು ಬರ್ತಾ ಇದೆ. ನನಗೆ ಒಂಥರ ವಿಚಿತ್ರ ಅನ್ನಿಸ್ತು ನನಗೆ. ಸೊ ಬೆಳಗ್ಗೆ ನಾನು ಎಲ್ಲ ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗಿದ್ದೆ. ಆಮೇಲೆ ಮಧ್ಯಾಹ್ನ ಬಂದು ಫಂಕ್ಷನ್ ಇತ್ತು. ಸೊ ಅಲ್ಲಿಗೆ ಅಟೆಂಡ್ ಆಗಬೇಕಿತ್ತು, ಅಲ್ಲಿ ಹೋಗಬೇಕಿತ್ತು. ಹಾಗಾಗಿ ಅಲ್ಲಿಗೂ ಕೂಡ ಹೋಗಿದ್ದೆ. ಸೊ ಇದು ನನ್ನ ಫ್ರೆಂಡ್ ಅವ್ರ ಪಾರ್ಲರ್ ಒಳಗಡೆ ಇರೋದು. ಯಾವ ರೀತಿ ಇದೆ ಅಂತ ನೋಡ್ಬೋದು. ನನಗೆ ಇದು ತುಂಬಾ ಇಷ್ಟ ಆಯಿತು, ನೋಡ್ಬೋದು. ವಾವ್, ಇದು ಬ್ರೈಡಲ್ ಲುಕ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಸೊ ಎಲ್ಲನೂ ಕೂಡ ಆಫರಲ್ಲಿ ನಡೀತಾ ಇರುತ್ತೆ. ಹಾಗೆಯೇ ನನ್ನ ಫ್ರೆಂಡ್ ಮನೆಗೂ ಕೂಡ ಹೋಗಿದ್ದೆ. ನೋಡ್ಬೋದು ಸುಮಾರು ಜನ ಬಂದಿದ್ದರು. ಸುಮಾರು ಜನ ಅಂದರೆ ಅಂದರೆ ಅಲ್ಲಿ ಫಂಕ್ಷನ್ ನಡೀತಾ ಇತ್ತು. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಚಾಕ್ಲೇಟ್ಸನ್ನೆಲ್ಲ ಕೂಡ ನನ್ನ ಮಗಳು ಫಸ್ಟ್ ಹೋಗಿ ಎತ್ಕೊಂಡಿದ್ದೆ ಚಾಕ್ಲೇಟ್ಸನ್ನು ಕೂಡ ಇಟ್ಟಿದ್ದಾರೆ ಒಳಗಡೆಯಿಂದ. ಮಡಲು ತುಂಬ ಶಾಸ್ತ್ರ ಅಂತ ನಡೀತಾ ಇದೆ. ಸೊ ಇಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ರಂಗೋಲಿ ಕೂಡ ಹಾಕಿದ್ರು. ಸೊ ನೀವು ನೋಡ್ತಾ ಇರ್ಬೋದು. ಹಾಗೆಯೇ ಇಲ್ಲಿ ಚಾಕ್ಲೇಟ್ಸ್ ಮಕ್ಕಳಿಗೆ ಅಂತ ಇಟ್ಟಿದ್ರು. ಹಾಗಾಗಿ ನಾನು ಅಲ್ಲೂ ವೀಡಿಯೋ ಮಾಡಿದೆ. ಅದ್ರ ಜೊತೆಗೆ ಮಧ್ಯಾಹ್ನದ ಲಂಚ್ ಕೂಡ ತೋರಿಸ್ತಾ ಇದ್ದೀನಿ, ಏನೆಲ್ಲ ಸ್ಪೆಷಲ್ ಇತ್ತು ಅಂತ. ಕಾರ್ನ್ ಬಂದುಬಿಟ್ಟು ಕೋಸಂಬರಿ ಮಾಡಿದ್ರು, ಸೂಪರ್ವಾಗಿತ್ತು, ತುಂಬಾ ಚೆನ್ನಾಗಿತ್ತು. ಫುಡ್ ಅಂತ ಸಖತ್ತಾಗಿದೆ. ಅದ್ರ ಜೊತೆಗೆ ಇಲ್ಲಿ ಒಂದು ಹೋಳಿಗೆ, ಕಾಯಿ ಹೋಳಿಗೆ, ನಮ್ಮ ಅದರಲ್ಲಿ ಕಾಯಿ ಹೋಳಿಗೆ ಅಂತದ್ದು ಹೇಳೋದು ಒಬ್ಬಟ್ಟು ಅಂತ ಹೇಳ್ತಾರೆ, ಹಪ್ಪಳ, ಅದ್ರ ಜೊತೆಗೆ ಗುಲಾಬ್ ಜಾಮೂನು, ಆಮೇಲೆ ಚಿತ್ರಾನ್ನ, ಪಲಾವು ತುಂಬ ಚೆನ್ನಾಗಿತ್ತು. ಕರ್ಡ್ ರೈಸ್ ತುಂಬಾ ಚೆನ್ನಾಗಿತ್ತು. ಫುಡ್ ಬಂದು ಸೂಪರ್ವಾಗಿತ್ತು. ಹಾಗೆಯೇ ಫುಡ್ಡೆಲ್ಲ ತುಂಬ ಚೆನ್ನಾಗಿತ್ತು. ಇದು ಒಳಗಡೆ ಇಟ್ಟಿದ್ರು. ಸೊ ಹಾಗಾಗಿ ಸ್ವೀಟ್ಸು ಆಮೇಲೆ ತಿಂಡಿಗಳನ್ನೆಲ್ಲನೂ ಕೂಡ ಶೂಟ್ ಮಾಡ್ತಾ ಇದ್ದೀನಿ. ಬಿಟ್ಟು ಒಂದು 5 ಮಂತ್ಸ್ಗೇನೋ ಮಡಲು ತುಂಬ ಶಾಸ್ತ್ರ ಅಂತ ಮಾಡ್ತಾರೆ. ಸೊ ಹಾಗಾಗಿ ಅಲ್ಲಿ ಹೋಗಿದ್ವಿ. ಅಲ್ಲಿ ಬಂದುಬಿಟ್ಟು
ಬರೋವಾಗಲೇ 5 o'clock ಏನೋ ಆಗಿದೆ. ಸೊ ಹಾಗಾಗಿ ತುಂಬಾ ಎಂಜಾಯ್ ಮಾಡೋದು ಇವತ್ತಿನ ಸಂಡೇ. ತುಂಬಾ ಸೂಪರ್ವಾಗಿತ್ತು, ಚೆನ್ನಾಗಿತ್ತು, ಫ್ಯಾಂಟಾಸ್ಟಿಕ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಇನ್ನು ಅಡುಗೆ ಏನು ಪ್ರಿಪೇರ್ ಮಾಡಿಲ್ಲ. ಸೊ ಇವತ್ತಿನ ವ್ಲಾಗನ್ನು ಎಲ್ಲರೂ ಕೂಡ ಇಷ್ಟಪಟ್ಟಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋ ಮೇಲೆ ಒಂದು ಲೈಕ್ ಮಾಡಿಬಿಟ್ಟು ವೀಡಿಯೋನ ನೋಡಿ. ಹಾಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್, ಬಾಯ್ ಬಾಯ್.